ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇದು ನನ್ನ ಎರಡನೇ ಚಾನಲ್ ಕೃಷಿ ಮಾಧ್ಯಮ ಒನ್ ಅಂತ. ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರೋ ಕಾರಣದಿಂದ ಈಗ ಮತ್ತೊಂದು ಚಾನಲ್ ನ ಶುರು ಮಾಡಿದ್ದೇನೆ. ಎಂದಿನಂತೆ ಈ ಒಂದು ಚಾನಲ್ ಅಲ್ಲೂ ಸಹ ನಿಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಅಂದ್ರೆ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಗಳನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನೀವೇನಾದ್ರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಸಮಯ ವ್ಯರ್ಥ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ನಿಮ್ಗೆ ಸರ್ಕಾರದಿಂದ ಏನೇನೆಲ್ಲ ಒಂದು ಯೋಜನೆಗಳು ಬರ್ತವೆ ಮತ್ತೆ ಆ ಒಂದು ಯೋಜನೆಗಳನ್ನ ನಾವು ಯಾವ ರೀತಿ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನ ಜನರಿಗೆ ಯಾವ ರೀತಿ ನಾವು ರೀಚ್ ಮಾಡ್ತೀವಿ ಅಂತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಜನರಿಗೆ ರೀಚ್ ಆಗಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀರಿ ಅನ್ನೋದಾದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಗೆ ಒಂದಷ್ಟು ಸಹಾಯಧನ ಸಿಗುತ್ತೆ. ಹಾಗಾದ್ರೆ ಈ ಒಂದು ಸಹಾಯಧನವನ್ನ ನಾವು ಹೇಗೆ ಪಡ್ಕೊಳ್ಬೇಕು ಮತ್ತೆ ಅರ್ಜಿಗಳನ್ನ ಹೇಗೆ ಸಲ್ಲಿಕೆ ಮಾಡಬೇಕು, ಅರ್ಜಿ ಹಾಕಿದ ಪ್ರತಿಯೊಬ್ಬರಿಗೂ, ಪಾಯಿಂಟ್ ಟು ಬಿ ನೋಟೆಡ್, ಪ್ರತಿಯೊಬ್ಬರಿಗೂ ಅರ್ಜಿ ಹಾಕಿದ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆ ಸಿಗುತ್ತಾ ಅನ್ನೋದಾದ್ರೆ ಎಸ್, 100% ಎಲ್ರಿಗೂ ಸಹ ಸಿಗುತ್ತೆ. ನಿಮ್ಮ ಹತ್ರ ಏನೇನೆಲ್ಲ ಒಂದು ಅರ್ಹತೆ ಮತ್ತೆ ಏನೇನೆಲ್ಲ ದಾಖಲಾತಿಗಳು ಇರಬೇಕು ಮತ್ತೆ ಹೇಗೆ ಪಡ್ಕೊಳ್ಬೇಕು ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ನರೇಗಾ ಯೋಜನೆ ಅಡಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬರುತ್ತೆ. ನಿಮ್ಮ ಹತ್ರ ಜಾಬ್ ಕಾರ್ಡ್ ಅನ್ನೋದು ಇರಬೇಕಾಗುತ್ತೆ. ಬಹುತೇಕ ಮಂದಿಗೆ ಜಾಬ್ ಕಾರ್ಡ್ ಅಂದ್ರೆ ಏನು ಅನ್ನೋದು ಸಹ ಗೊತ್ತಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಸಹ ಇದಾವೆ. ಅದ್ರ ಬಗ್ಗೆ ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ನೀವು ನರೇಗಾ ಯೋಜನೆ ಅಡಿ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಬೇಕಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ನಿಮ್ಮ ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡಿ ಅಲ್ಲಿ ಅಂದ್ರೆ ಎಲ್ರಿಗೂ ಸಹ ಸಿಗುತ್ತೆ, ಇಂಥವರೇ ಅಂತದೇನು ಲಿಮಿಟ್ ಇರೋದಿಲ್ಲ. ಎಲ್ರಿಗೂ ಸಮಾನವಾದಂತ ಒಂದು ಅಮೌಂಟ್ ಅಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಅಪ್ ಟು ನಿಮ್ಗೆ ಎಷ್ಟು 70,000 ರೂಪಾಯಿವರೆಗೂ ನಿಮ್ಗೆ ಈಗ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 70,000 ರೂಪಾಯಿವರೆಗೂ ನಿಮ್ಗೆ ಸಹಾಯಧನ ಸಿಗ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯತಿಲಿ. ನೀವು ಹೋಗಿ ಕೇಳಬೇಕಾಗುತ್ತೆ. ಸೊ ಈ ರೀತಿ ಯೋಜನೆ ಇದೆ, ಇದ್ರ ಅಡಿಯಲ್ಲಿ ನಾವು ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕು. ಸೊ ಯಾವ ತರ ಮಾಡಿಸ್ಕೊಳ್ಬೇಕು, ಅದ್ರ ಬೆನಿಫಿಟ್ ಏನು, ಸೊ ಡಾಕ್ಯುಮೆಂಟ್ಸ್ ಏನೇನ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಬೇಕಿದ್ರೆ ನೀವು ನಿಮ್ ಪಂಚಾಯತಿಗೆ ಹೋಗಿ ವಿಸಿಟ್ ಮಾಡಬಹುದು. ಬಟ್ ಇದು ಆಕ್ಷನ್ ಪ್ಲಾನ್ ಅಂತ ಬರುತ್ತೆ. ಸೊ ಅದು ಇನ್ ಟೈಮ್ ಅಲ್ಲಿ ಇರುತ್ತೆ. ಆ ಒಂದು ಟೈಮ್ ಒಳಗಡೆ ಹೋಗಿ ನೀವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಬಂದು ನೀವು ಆ ಕೆಲಸ ಬೇಕಾದ್ರೆ 1 ಇಯರ್ ಟೈಮ್ ಇರುತ್ತೆ ನಿಮ್ಗೆ. ಆ 1 ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಆ ಒಂದು ಕೆಲಸ, ಆ ಒಂದು ಕಾಮಗಾರಿಯನ್ನ ಮಾಡಿಸ್ಕೊಳ್ಬಹುದಾಗುತ್ತೆ. ಸೊ ಸ್ನೇಹಿತರೆ, ಇದು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಹತೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ನೀವು ಆ ಒಂದು ಗ್ರಾಮ ಪಂಚಾಯತಿ ಒಂದು ಅಂಡರ್ ಗ್ರಾಮ ಪಂಚಾಯತಿ ಒಳಗಡೆ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ನೀವು ವಾಸವಿರಬೇಕಾಗುತ್ತೆ. ಮತ್ತೆ ನರೇಗಾ ಉದ್ಯೋಗ ಚೀಟಿ ಇರಬೇಕಾಗುತ್ತೆ. ನರೇಗಾ ಉದ್ಯೋಗ ಚೀಟಿ ಜೊತೆಗೆ ನೀವು ಆಕ್ಷನ್ ಪ್ಲಾನ್ ಗೆ ಫಸ್ಟ್ ಸೇರಿಸಬೇಕಾಗುತ್ತೆ. ಫಸ್ಟ್ ಪ್ರೊಸೀಜರ್ ಇದು, ಮೊದಲನೇ ಹಂತ. ಆಕ್ಷನ್ ಪ್ಲಾನ್ ಗೆ ಸೇರಿಸಬೇಕು. ಆಕ್ಷನ್ ಪ್ಲಾನ್ ಸೇರಿಸಬೇಕಂದ್ರೆ ನೀವು ನಿಮ್ ಪಂಚಾಯತ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಆಕ್ಷನ್ ಪ್ಲಾನ್ ಗೆ ಸೇರಿಸಿದ ನಂತರ ಅಲ್ಲಿ ZP ಆಫೀಸ್ಗೆ ಹೋಗುತ್ತೆ, ಅಂದ್ರೆ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಅದು ಹೋಗುತ್ತೆ. ಅಲ್ಲಿಂದ ಅಪ್ರೂವಲ್ ಆಗಿ ಬರುತ್ತೆ. ಅಪ್ರೂವಲ್ ಆಗಿ ಬಂದ್ಮೇಲೆ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರ್ತಾರೆ, ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಅಲ್ಲಿಂದ ಆಚೆಗೆ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಫಸ್ಟ್ ಪ್ರೊಸೀಜರ್. ಸೆಕೆಂಡ್ ಪ್ರೊಸೀಜರ್ ಇಲ್ಲಿಂದ ಆಚೆ ಸ್ಟಾರ್ಟ್ ಆಗುತ್ತೆ. ಯಾವ ತರ ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕು, ಒಂದು ಫೈಲ್ ಅನ್ನ ಕೇಳ್ತಾರೆ. ಒಂದು ಫೈಲ್ ಅಂತ ಬಂದಾಗ ಯಾರ ಹೆಸರಲ್ಲಿ ನೀವು ಅರ್ಜಿಯನ್ನ, ಅಂದ್ರೆ ಏನು ಫಲಾನುಭವಿ ಯಾರಿರ್ತಾರೆ ಅವರ ಹೆಸರಲ್ಲಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮತ್ತೆ ನರೇಗಾ ಉದ್ಯೋಗ ಚೀಟಿ ಯಾರ ಹೆಸರಿದೆ ಅದು, ಮತ್ತೆ ಆ NOC ನ ಮಾಡಿಸ್ಬೇಕಾಗುತ್ತೆ. 3 ಡಿಪಾರ್ಟ್ಮೆಂಟ್ಗಳಲ್ಲಿ, ರೇಷ್ಮೆ ಇಲಾಖೆ, 3 ಅಥವಾ 4 ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ತಾರೆ. ರೇಷ್ಮೆ ಇಲಾಖೆ ಈ NOC ಫಾರಂ ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಇದೆಲ್ಲವೂ ಸಹ ಒಂದೇ ಪೇಜ್ ಅಲ್ಲಿ ಇರುತ್ತೆ. ಒಂದೇ ಪೇಜ್ ಅಲ್ಲಿ ನೀವು ಇರುತ್ತೆ. ಅದಕ್ಕೆ ಹೋಗಿ ನೀವು ಸೀಲು ಸೈನ್ ಹಾಕ್ಸ್ಕೊಂಡು ಅಲ್ಲಿ ಎಷ್ಟು ತಗೊಂಡಿದ್ರೆ ನೀವು ನರೇಗಾ ಯೋಜನೆ ಅಡಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅಲ್ಲಿ ಬರೀತಾರೆ, ಸೀಲು ಸೈನ್ ಹಾಕೊಡ್ತಾರೆ. ಇದನ್ನ ನೀವು ತಗೊಂಬಂದು ಸಬ್ಮಿಟ್ ಮಾಡಿದ್ರೆ ಆಗುತ್ತೆ. NOC ಕೇಳ್ತಾರೆ 3-4 ಡಿಪಾರ್ಟ್ಮೆಂಟ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮತ್ತೆ ನರೇಗಾ ಉದ್ಯೋಗ ಚೀಟಿ ಹೇಳಿದೆ. ಇವಿಷ್ಟು ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಒಂದು ಫೋಟೋ ಅನ್ನ ಕೊಡ್ಬೇಕಾಗುತ್ತೆ. ಒಂದು ಫೈಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅವರು ಆಕ್ಷನ್ ಪ್ಲಾನ್ ಬಂದ ನಂತರ ನಿಮ್ಗೆ ಒಂದು ವರ್ಕ್ ಕೋಡ್ ಅಂತ ಜನರೇಟ್ ಮಾಡ್ತಾರೆ. ವರ್ಕ್ ಕೋಡ್, ನೀವು ಯಾವ ಕಾಮಗಾರಿಯನ್ನು ಮಾಡ್ತಾ ಇದ್ರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಕ್ ಕೋಡ್ ಕೊಡ್ತಾರೆ. ಆ ವರ್ಕ್ ಕೋಡ್ ನ ನೀವು ನರೇಗಾ ಬೋರ್ಡ್ ಅಂತ ನೀವು ನೋಡಿರ್ತೀರ, ಯೆಲ್ಲೋ ಕಲರ್ ಇದ್ರಲ್ಲಿ ಇರುತ್ತೆ. ಮಹಾತ್ಮ ಗಾಂಧಿ ಅವರ ಚಿತ್ರ ಎಲ್ಲ ಅದ್ರಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ವಿಡಿಯೋಗಳಲ್ಲಿ ಇದೆ. ನರೇಗಾ ಬೋರ್ಡ್ ಅಂತ ನಾವು ಕರಿತೀವಿ. ಅಲ್ಲಿ ನೀವು ಕಾಮಗಾರಿ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಒಂದು ಫಾರ್ಮೆಟ್ ಕೊಡ್ತಾರೆ. ಒಂದು ಫಾರ್ಮೆಟ್ ನ ಬರ್ಸ್ಬೇಕಾಗುತ್ತೆ. ಆ ಬರ್ಸಿ ಅದೆಲ್ಲ ಆದ್ಮೇಲೆ, ಆ ಪ್ರೊಸೀಜರ್ ಆದ್ಮೇಲೆ GPRS ಮಾಡೋದಕ್ಕೆ ಅವ್ರು ಬರ್ತಾರೆ. GPRS ಮಾಡೋದಕ್ಕೆ ನೀವು ಹೇಳ್ಬೇಕು, ಈ ರೀತಿ ಇಂಥ ಸ್ಥಳದಲ್ಲಿ ನಾವು GPRS ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಬಂದು ಆ ಜಾಗದಲ್ಲಿ ಯಾರು ಫಲಾನುಭವಿ ಇರ್ತಾರೆ, ಫಲಾನುಭವಿ ಒಂದು GPRS ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಿಮ್ಗೆ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಅವ್ರು ಅಪ್ರೂವಲ್ ಕೊಡ್ತಾರೆ. ಅಂದ್ರೆ ಮೆಜರ್ಮೆಂಟ್ ಕೊಡ್ತಾರೆ ಇಂಜಿನಿಯರ್. ಇಷ್ಟು ಅಡಿಗೆ, ಇಷ್ಟು ಉದ್ದ, ಇಷ್ಟು ಎತ್ತರ, ಇಷ್ಟು ಇರಬೇಕು, ಸೊ ಅಮೌಂಟ್ ಇಷ್ಟು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿನ ಸಹ ಅವ್ರು ಕೊಡ್ತಾರೆ. ಎಲ್ಲ ಡೀಟೇಲ್ ಆಗಿ ಹೇಳೋದಕ್ಕೆ ಹೋದ್ರೆ ಸಮಯ ತುಂಬಾ ಹೇಳ್ಕೊಂಡು ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ಆ ಒಂದು ಕಾರಣದಿಂದ ಹೇಳ್ತಾ ಇಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್ ಒಂದೊಂದು ಪಂಚಾಯತಿಲಿ ವೇರಿಯೇಷನ್ ಇರುತ್ತೆ. ಇದು ಎಕ್ಸಾಕ್ಟ್ ಇದೆ ಅಂತಿಲ್ಲ. ಒಂದು 10 ಅಡಿ ಅಗಲ ಇದ್ರೆ
15 ಅಡಿ ಉದ್ದ ಇರಬೇಕಾಗುತ್ತೆ. ನೀವು ಅಗಲ 10 ಅಡಿ ಏನಕ್ಕಂದ್ರೆ ಎರಡ್ ಕಡೆ ಪೋರ್ಷನ್, ಎರಡ್ ಕಡೆ ಮೇವ್ ತಿನ್ನೋಂತ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ. ಒಂದೊಂದು ಪಂಚಾಯತಿಲಿ ವೇರಿಯೇಷನ್ ಇರುತ್ತೆ, ಅರ್ಥ ಆಯ್ತಾ? ಇದೇ ಎಕ್ಸಾಕ್ಟ್ ಅಲ್ಲ, ಜಸ್ಟ್ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇನ್ನು ವರ್ಕ್ ಕೊಡಲ್ಲ ಆಯ್ತು, GPS ಆಗುತ್ತೆ. ಮತ್ತೆ ವರ್ಕ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ 3 ಹಂತದ ನೀವು ಫೋಟೋಸ್ ಅನ್ನ ತಗೋಬೇಕು. ಖಾಲಿ ಸ್ಥಳ, ನೀವು ಯಾವ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡ್ತಾ ಇದ್ರ ಆ ಸ್ಥಳದ ಫೋಟೋ ನಿಮ್ ಮೊಬೈಲ್ ಅಲ್ಲಿ ತಗೊಂಡ್ರೆ ಸಾಕು. ಆ ಒಂದು ಫೋಟೋ, ಕೆಲಸ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಒಂದು 3-4 ಭಾವಚಿತ್ರಗಳನ್ನ, ಸಾರಿ 3-4 ಫೋಟೋಗಳನ್ನ ತಗೋಬೇಕಾಗುತ್ತೆ. ಆ ಫೋಟೋಗಳನ್ನ ತೆಗೆದುಕೊಂಡು ಫೈಲ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಟೈಮ್ ಟು ಟೈಮ್ ಫೈಲ್ಸ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರು ನಿಮ್ಗೆ 3 ಅಥವಾ 4 ಪೇಮೆಂಟ್ ಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು, ಅದೆಷ್ಟು ಬರುತ್ತೆ 68,000 70,000 ಏನೋ ಇರಬಹುದು, ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ. ಆ ಒಂದು ಅಮೌಂಟ್ ನರೇಗಾ ಜಾಬ್ ಕಾರ್ಡ್ ಅಂತ ನಾನು ಏನ್ ಕರೆದೆ ನಿಮ್ಗೆ, ಆ ಒಂದು ಜಾಬ್ ಕಾರ್ಡ್ಸ್ ನ ನಿಮ್ಗೆ ಯಾರ ಜಾಬ್ ಕಾರ್ಡ್ ನಿಮ್ಗೆ ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥವ್ರು ಅವ್ರ ಜಾಬ್ ಕಾರ್ಡ್ಸ್ ಅನ್ನ ಕೊಟ್ರೆ ನಿಮ್ಗೆ ಅವರು ಪೇಮೆಂಟ್ ಅನ್ನ ಮಾಡ್ತಾರೆ. ಸೊ ಇಷ್ಟು ಜನಕ್ಕೆ ಅಂತ ಒಂದು ಪೇಮೆಂಟ್ ಮಾಡ್ತಾರೆ. ಆ ಪೇಮೆಂಟ್ ಆದ್ಮೇಲೆ ಒಂದು 3-4 ಪೇಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪೇಮೆಂಟ್ ಬಂದ್ಬಿಡುತ್ತೆ. ಸೊ ನೀವು ಅನ್ಕೊಳ್ಬಹುದು 70,000 ಒಂದೇ ಸಲ ಬರುತ್ತೆ ಅಂತ, ಆದ್ರೆ ಅದು ತಪ್ಪು. ಒಂದೇ ಸಲ ಪೇಮೆಂಟ್ ಬರೋದಿಲ್ಲ. ಸೊ ಉಳಿದ ಮೆಟೀರಿಯಲ್ ಅಮೌಂಟ್ ಅಂತ ಇರುತ್ತೆ, ಆ ಮೆಟೀರಿಯಲ್ ಅಮೌಂಟ್ ನ ಉಳಿಕೆ ಅಮೌಂಟ್ ಅನ್ನ ಕೊಡ್ತಾರೆ. ಇನ್ನು ಉಳಿದಂತೆ ಒಂದು ಎಕ್ಸಾಂಪಲ್, ಒಂದು 70-80% ನಿಮ್ಗೆ ಕೂಲಿ ಅಮೌಂಟ್ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಮೆಟೀರಿಯಲ್ ಮಾಡ್ತಾರೆ, ಅದು ವೇರಿಯೇಷನ್ ಇರುತ್ತೆ. ಸೊ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ರಷ್ಟೇ, ಇದೇ ಅಂತಿಮ ಅಲ್ಲ. ನೀವು ಫಸ್ಟ್ ಮಾಡ್ಬೇಕಾಗಿರೋದು ಇಷ್ಟೇ, ಈ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ ಮೊದಲು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಬೇಕಾಗುತ್ತೆ. ಅಥವಾ ನಿಮ್ಮ ಗ್ರಾಮಗಳಲ್ಲಿ ಗ್ರಾಮ ಸಭೆ ಅಂತ ಮಾಡ್ತಾರೆ, ಆ ಗ್ರಾಮ ಸಭೆಗೆ ಬಂದಾಗ ನಾನು ಈ ತರದೊಂದು ಕಾಮಗಾರಿ ನಾನು ಮಾಡಿಸ್ತಾ ಇದ್ದೀನಿ, ನಾನು ದನದ ಕೊಟ್ಟಿ ಕಟ್ಟಬೇಕು, ಶೌಚಾಲಯ ಕಟ್ಟಬೇಕು, ಅಥವಾ ಇನ್ನಿತರ ಯಾವುದೇ ರೀತಿಯ ಕಾಮಗಾರಿ ಬೇಡಿಕೆಗಳ ಪಟ್ಟಿ ಅಂತ ಬರುತ್ತೆ, ಆ ಸಂದರ್ಭದಲ್ಲಿ ನೀವು ಆ ಒಂದು ಹೆಸರನ್ನ ಸೇರಿಸಬೇಕಾಗುತ್ತೆ. ಅಥವಾ ಇಲ್ಲ ನಾನು ಆ ಟೈಮಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಅನ್ನೋದಾದ್ರೆ, ನೀವು ಮತ್ತೆ ಪಂಚಾಯತಿಗೆ ಹೋಗಿ ಈ ರೀತಿ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು ಬರಬೇಕು. ಅದು ಅಪ್ರೂವಲ್ ಆಗಿ ಎಲ್ಲ ಬಂದ ನಂತರ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಇಷ್ಟು ಪ್ರೊಸೀಜರ್ ಏನ್ ನಡೀತು, ಈ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹೋಗುತ್ತೆ. ನಿಮ್ಗೆ ಫೋಟೋಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಒಂದು 3-4 ಪೇಮೆಂಟ್ ಅನ್ನ ಅವ್ರು ಮಾಡ್ತಾರೆ. ಒಂದು ಪೇಮೆಂಟ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, ಒಂದೆರಡು ಸಲ GPS ಗೆ ಬರ್ತಾರೆ, GPRS ಗೆ, ಮತ್ತೆ ಫೈನಲ್ ಸ್ಟೇಜ್ ಗೆ GPRS ಬರ್ತಾರೆ. ಅಂದ್ರೆ ಕಂಪ್ಲೀಟ್ ಎಲ್ಲ ವರ್ಕ್ ಎಲ್ಲ ಮುಗಿದಾದ್ಮೇಲೆ, ಶೆಡ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಾದ್ಮೇಲೆ ಫೈನಲ್ ಸ್ಟೇಜ್ ಗೆ ಬಂದು ಫೋಟೋ ಎಲ್ಲ GPS ಎಲ್ಲ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು ಇದನ್ನ ಮುಗಿಸ್ಕೊಳ್ತಾರೆ. ಇದಿಷ್ಟು ಪ್ರೊಸೀಜರ್ 1 ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಸ್ವಲ್ಪ ಸಮಯ ಇಟ್ಕೊಳ್ಳುತ್ತೆ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಮನೇಲೆ ಕೂತ್ಕೊಂಡು ಎಲ್ಲ ತಗೊಂತೀವಿ ಅಂದ್ರೆ ಅದಾಗೋದಿಲ್ಲ. ಸೊ ಓಡಾಡ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಇನ್ನಿತರ ಒಂದು ಸರ್ಕಾರಿ ಕಚೇರಿಯಲ್ಲಿ ಏನ್ ಬರ್ತಾವ ಅವೆಲ್ಲ ವಿಸಿಟ್ ಮಾಡಿದ್ರೆ ಯಾವ ಯೋಜನೆ ನಮ್ಗೆ ಸಿಗ್ತಾ ಇದೆ, ಅದೆಷ್ಟು ಮಟ್ಟಿಗೆ ಸಿಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ನಿಮ್ಗೆ, ನೀವು ಈಗಾಗ್ಲೇ ಈ ಒಂದು ಯೋಜನೆಯಡಿ ಫಲಾನುಭವಿ ಆಗಿದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರದಲ್ಲಿ ಇರ್ತಕ್ಕಂಥ, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ನೀವು ಹೇಳಿದ್ರೆ ಅವ್ರಿಗೂ ಸಹ ಒಂಚೂರು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಒಂದು ಕುರಿ ಸಾಕಾಣಿಕೆ ಶೆಡ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಆಗ್ಲೇ ಹೇಳ್ದೆ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಲಾಸ್ಟ್ ಚಾನಲ್ ಅಲ್ಲಿ, ಕೃಷಿ ಮಾಧ್ಯಮ ಚಾನಲ್ ಅಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಇದ್ರು, 5,200 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಬಟ್ ಈಗ ಚಾನಲ್ ಒಂದು ಟೆಂಪ್ರವರಿ ಕ್ಲೋಸ್ ಆಗಿರೋದ್ರಿಂದ ಈಗ ಈ ಒಂದು ಕೃಷಿ ಮಾಧ್ಯಮ 1 ಅಂತ ಶುರು ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ. ಖಂಡಿತವಾಗ್ಲೂ ಮುಂದೆ ಒಂದ್ ದಿನ ಇನ್ನೂ ಚೆನ್ನಾಗಿರ್ತಕ್ಕಂಥ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತುಂಬಾ ಡೀಪ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಆರಂಭ ಅಷ್ಟೇ ಇದು. ಸೊ ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಇದನ್ನ ಸ್ಟಾಪ್ ಮಾಡೋದಿಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತವಾಗ್ಲೂ ಗೆಲ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.